ಏನಾದರೂ ಹಂಚ್ಕೊಳ್ಳೋದು ಇದೆಯಾ? ಗುರುಗಳೇ ಇದೆ. ಆಯಿತು. ಮಗನಿಗೆ ಟ್ಯೂಷನ್ ಮಾಡಿದ್ದು ಆಯ್ತಾ? ಓದ್ಕೊಡ್ತಾ ಇದ್ದೆ, ನಿಮ್ ಫೋನ್ ಬಂತಲ್ಲ ಹಂಗಾಗಿ ನಾನು ಈ ಕಡೆ ಬಂದೆ. ಅವನು ಬರೀತಾ ಇದ್ದ. ಫೋನ್ ಬಂತಾ? ಕಾರ್ಯಕ್ರಮ ಬಂತು ಅಂತ? ಬಂತು ಅಂತ. ಅಯ್ಯಪ್ಪ. ಆಯ್ತು, ಹೇಳಮ್ಮ ಏನು ಕತೆ? ಇಬ್ರು ಮಕ್ಳಿದ್ದಾರೆ ಗುರುಗಳೇ, ಮದ್ವೆ ಆಗಿದೆ. ನಾನು ನನ್ ಗಂಡ ನನ್ ಮಕ್ಳು ಇದೀವಿ ಇವಾಗ ಸದ್ಯಕ್ಕೆ. ಇಬ್ರು ಮಕ್ಳು? ಇಬ್ರು, ಒಬ್ಬ ಮಗ ಒಬ್ಬ ಮಗಳು. ಓಕೆ. ನಾವು ಈಗ ಅಂದ್ರೆ ಸಪ್ರೇಟ್ ಇದೀವಿ. ನಮ್ಮ ಅತ್ತೆ ಮಾವ ಎಲ್ಲ ಊರಲ್ಲಿದ್ದಾರೆ. ಓ ಓಕೆ. ಅಂದ್ರೆ ಹಿಂಗೆ ಹೇಳ್ಬೇಕಂತ ಗೊತ್ತಾಗ್ತಿಲ್ಲ ಗುರುಗಳೇ. ಇರ್ಲಿ ಇರ್ಲಿ ಇರ್ಲಿ, ಹಂಚ್ಕೊಡು ಹಂಚು. ಸೊ ನೀವು ಮದುವೆ ಆಗಿ ಎಷ್ಟು ವರ್ಷ ಆಯ್ತು? ಇವನಿಗೆ ಆಲ್ರೆಡಿ 6 ವರ್ಷ, ಇವಾಗ ಅಂದ್ರೆ 7 ವರ್ಷ ಆಯ್ತು. ಮದುವೆ ಆಗಿ 7 ವರ್ಷ ಆಯ್ತು. ಗುರುಗಳೇ 7 ವರ್ಷ ಆಯ್ತು. ಅಪ್ಪ ಅಮ್ಮ ನೋಡಿ ಮದುವೆ ಮಾಡಿಕೊಟ್ಟಿದ್ದ? ಹೌದು, ಅಪ್ಪ ಅಮ್ಮ ನೋಡಿನೇ ಮದುವೆ ಮಾಡಿದ್ದು. ನೀವೆಷ್ಟು ಜನ ಮಕ್ಕಳು? ನಾನು ಮತ್ತೆ ನನ್ನ ತಮ್ಮ. ತಮ್ಮ? ನನ್ನ ತಮ್ಮ ಇದ್ದಾನೆ. ಏನು ಓದಿದ್ದೀರಿ ನೀವು? ಅದೇ ನರ್ಸಿಂಗ್ ಕಂಪ್ಲೀಟ್ ಆಗಿದೆ. ನರ್ಸಿಂಗ್ ಕಂಪ್ಲೀಟ್ ಆಗಿದೆ. ಅಂದ್ರೆ ಮದುವೆಗೆ ಮುಂಚೆನೆ ನೀವು ನರ್ಸಿಂಗ್ ಕೆಲಸ ಮಾಡ್ತಿದ್ರ? ಮಾಡ್ತಾ ಇದ್ದೆ, ಮುಂಚೆನೆ ಮಾಡ್ತಾ ಇದ್ದೆ. ಮದ್ವೆ ಆದ್ಮೇಲೆ ಮಾಡ್ತಾ ಇದ್ದೆ. ಮಗು ಆದ್ಮೇಲೆ ಬಿಟ್ಟೆ, ಮಗು ನೋಡ್ಕೋಬೇಕಲ್ಲ ಅಂತ. ಓಕೆ. ಸಮಸ್ಯೆ ಏನಾಯ್ತು? ಸಮಸ್ಯೆ ಅಂದ್ರೆ ಗುರುಗಳೇ, ಈಗ ಅಂದ್ರೆ ನನ್ ಗಂಡ ಚೆನ್ನಾಗೇ ಇರ್ತಾರೆ ಗುರುಗಳೇ, ಆದ್ರೆ ಸ್ವಲ್ಪ ಡ್ರಿಂಕ್ಸ್ ಮಾಡಕ್ ಕಲ್ತಿದ್ದಾರೆ ಇವಾಗ. ಡ್ರಿಂಕ್ಸ್ ಮಾಡೋದ್ರಿಂದ ಏನಾದ್ರು ಸುಮ್ನೆ ಜಗಳ ಆಡೋದು, ಬೈಯೋದು, ಆ ತರ ಇರ್ತಾರೆ. ಮುಂಚೆ ಚೆನ್ನಾಗಿದ್ರು, ಬಟ್ ನನಗೆ ಅಷ್ಟೊಂದು ತೋರ್ಸ್ಕೊಂತಿರ್ಲಿಲ್ಲ. ನಾನ್ ಡೆಲಿವರಿಗೆ ಅಂತ ಬಂದಾದ್ಮೇಲೆ ಆ ತರ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ಅವರು. ನೀವು ಬಾಣಂತನಕ್ಕೆ ಹೋದ್ಮೇಲೆ ಕುಡಿಯೋದು ಕಲ್ತಿದ್ದ ಅಥವಾ ಮುಂಚೆ ಇದ್ದ? ಇಲ್ಲ, ಮುಂಚೆ ಇತ್ತು ಅನ್ಸುತ್ತೆ, ಬಟ್ ನನಗೆ ಅಷ್ಟು ಗೊತ್ತಾಗ್ಲಿಲ್ಲ. ಆಮೇಲೆ ನಾನಿದ್ದಾಗ ಸ್ವಲ್ಪ ಕಮ್ಮಿ ಕಂಟ್ರೋಲ್ ಅಲ್ಲೇ ಇದ್ರು, ಬಟ್ ನಾನು ಹೋಗಾದ್ಮೇಲೆ ಜಾಸ್ತಿ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಸೊ ನೀವು ಬಾಣಂತನದಿಂದ ಬಂದು ಎಷ್ಟು ಸಮಯ ಆಯ್ತು? ನಾನು ಫಸ್ಟ್ನೇ ಬಾಣಂತನಕ್ಕೆ ಅಂತ ಹೋಗಿ ಮುಗಿಸ್ಕೊಂಡು ಮತ್ತೆ ಒಂದ್ ವರ್ಷ ಅಮ್ಮನ ಮನೇಲಿದ್ದೆ. ಅವರು ಬಂದು ಹೋಗ್ತಾ ಬರ್ತಾ ಇದ್ರು. ಆಮೇಲೆ ಮತ್ತೆ 1 ವರ್ಷ ಆದ್ಮೇಲೆ ಅವರು ಚಿಕ್ಕಮಂಗ್ಳೂರಿಗೆ ಅವ್ರಿಗೆ ಟ್ರಾನ್ಸ್ಫರ್ ಆಯ್ತು. ಅಂದ್ರೆ ಅವ್ರದ್ದು ಪ್ರೈವೇಟ್ ಜಾಬ್ ಏನೆ. ಅಲ್ಲಿಂದ ಅಲ್ಲಿಗೆ ಬಂದ್ರು ಚಿಕ್ಕಮಂಗ್ಳೂರಿಗೆ. ಆಮೇಲೆ ಚಿಕ್ಕಮಂಗ್ಳೂರಲ್ಲಿ 1-2 ವರ್ಷ ಇದ್ವಿ. ಚಿಕ್ಕಮಂಗ್ಳೂರಲ್ಲಿ ಆದ್ಮೇಲೆ ಮತ್ತೆ ಆಮೇಲೆ ಇದು ಅಲ್ಲಿ ಕುಡಿತಾ ಇದ್ರು. ಅಲ್ಲೂ ಕುಡಿತಾ ಇದ್ರು, ಹಂಗೆಲ್ಲ ಇತ್ತು. ಬಟ್ ಚೆನ್ನಾಗಿದ್ವಿ. ಜಗಳ, ಸಣ್ಣ ಪುಟ್ಟ ಜಗಳ ಎಲ್ಲ ಇರ್ತಿತ್ತು. ಅದೆಲ್ಲ ಆಯ್ತು. ಆಮೇಲೆ ಮತ್ತೆ ನಾನ್ ಕನ್ಸೀವ್ ಆದೆ 2ನೇ ಮಗುಗೆ. ಆವಾಗ ಅವನಿಗೆ 4 ವರ್ಷ ಆಯ್ತು, ಫಸ್ಟ್ನೇ ಅವನಿಗೆ. ಇನ್ನು ಮತ್ತೆ ಕನ್ಸೀವ್ ಆದೆ. ಆಮೇಲೆ ಏನಾಯ್ತು, ನನಗೆ 9 ತಿಂಗಳು ತುಂಬಿತು ಅಂತ ಮತ್ತೆ ಅಮ್ಮನ ಮನೆಗ್ ಬಂದೆ ನಾನು. ಆಮೇಲೆ ಅಮ್ಮನ ಮನೆಗ್ ಬಂದೆ. ಅವ್ರದ್ದು ಅಲ್ಲಿ ಕೆಲಸ ಎಲ್ಲ ಮುಗೀತು. ಅವ್ರು ಮುಗಿಸ್ಕೊಂಡು ದಾವಣಗೆರೆಗೆ ಬಂದ್ರು. ನಾನು ಅಲ್ಲಿ ಇಲ್ಲಿ ಎಲ್ಲಿ ಸುತ್ತಾಡಕ್ ಆಗಲ್ಲ ಅಂತ ಹೇಳ್ಬಿಟ್ಟು ಮಗುನ ಅಲ್ಲೇ ಸ್ಕೂಲಿಗೆ ಸೇರಿಸ್ಕೊಂಡು 2 ವರ್ಷ ಅಲ್ಲೇ ಇದ್ದೆ. ಮತ್ತೆ ಅಲ್ಲಿಂದ ಇವ್ರು ದಾವಣಗೆರೆಗೆ ಬಂದಾದ್ಮೇಲೆ ಮತ್ತೆ ಇಲ್ಲೂ ಅದೇ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಅದು ಒಂದೊಂದ್ಸಲ ಚೆನ್ನಾಗೇ ಇರ್ತಾರೆ, ಒಂದೊಂದ್ಸಲ ಚೆನ್ನಾಗಿ ನೋಡ್ಕೊಂತಾರೆ. ಆಮೇಲೆ ಅದೇ ಅವರು ಡ್ರಿಂಕ್ಸ್ ಮಾಡೋದೇ ಏನೋ ಒಂಥರ ನನ್ ಕಷ್ಟ ಅನ್ಸುತ್ತೆ. ಆಮೇಲೆ ಅವರು ಜಾಸ್ತಿ ಅವ್ರ ಅಪ್ಪ ಅಮ್ಮ ಅಂತಾನೆ ಡಿಪೆಂಡ್ ಆಗಿರ್ತಾರೆ. ಅವ್ರ ಅಪ್ಪ ಅಮ್ಮನ್ ಮಾತ್ ಬಿಟ್ರೆ ಕೇಳಲ್ಲ ಬೇರೆ. ಅದು ನನಗ್ ಸ್ವಲ್ಪ ಕಷ್ಟ ಅನ್ಸುತ್ತೆ. ಆಮೇಲೆ ನಮ್ಮ ಅತ್ತೆ ನನ್ ಜೊತೆ ಅಡ್ಜಸ್ಟ್ ಮಾಡ್ಕೊಳಲ್ಲ. ಏನು ಅಂದ್ರು ಸಣ್ಣ ವಿಷಯಕ್ಕೂ ಜಗಳ ಆಡೋದು, ಬೈಯೋದು. ಹೋಗದೆ ಅಪರೂಪಕ್ಕೆ ಒಂದ್ಸಲ ಹಬ್ಬಕ್ಕೋ ಏನೋ ಜಾತ್ರೆಗೋ ಆತರ ಹೋಗ್ತೀವಿ ಊರಿಗಷ್ಟೇ. ಆ ಟೈಮಲ್ಲೂ ಅವರು ಅಷ್ಟು ನಮ್ಮನ್ನ ಇದ್ ಮಾಡಲ್ಲ. ಈಗ 1ನೇ ಮಗನ ಇವ್ರು ಇರೋದು, ಇನ್ನೊಬ್ರು ಮಗಳಿದ್ದಾರೆ. ಬಟ್ ಅವ್ರು ಮದ್ವೆ ಆಗಿ ಹೋಗಿದೆ, ಅವ್ರಲ್ಲಿ ಸೆಟ್ಲ್ ಆಗಿದ್ದಾರೆ. ಅಂದ್ರೆ ಅವರು ಏನೇನಾದ್ರೂ ಫೋನ್ ಮಾಡ್ತಾ ಹೇಳ್ತಾ ಇರ್ತಾರೆ ಅತ್ತೆ ಮಾವಂಗೆ. ಅವರು ದಿನಕ್ಕಂತೂ 5-6 ಸಲಂತೂ ಫೋನ್ ಮಾಡ್ತಾರೆ ಮಗಳು, ಅಷ್ಟು ಮಾತಾಡ್ತಾರೆ. ಹಂಗಾಗಿ ಅವ್ರೇನ್ ಹೇಳ್ತಾರೆ ಅದನ್ನ ನನ್ ಮೇಲೆ ಮಾಡೋದು, ಆತರ ಮಾಡ್ತಾರೆ ನಮ್ಮ ಅತ್ತೆ ಒಂಚೂರು. ಹಂಗಾಗಿ ಹೋದಾಗೆಲ್ಲ ಸ್ವಲ್ಪ ಜಗಳ ಆಗ್ತಾ ಇರುತ್ತೆ. ಗಂಡ ನೀವು ಸಪರೇಟ್ ಇರೋದಾ? ಗುರುಗಳೇ, ಇವ್ರು ಇವಾಗ ದಾವಣಗೆರೆಯಲ್ಲಿ ಇದ್ದಾರೆ. ನಾನು ಈಗ ರಜಾ ಅಂತ ಹೇಳ್ಬಿಟ್ಟು ಮಗನ್ಗೂ ರಜಾ ಕೊಟ್ರಲ್ವಾ ಸ್ಕೂಲಿಗೆ ಅಂತ ಹೇಳ್ಬಿಟ್ಟು ಕರ್ಕೊಂಡು ನಾನು ಒಂದ್ 15 ದಿನಕ್ಕೆ ತಿಂಗಳಿಗೆ ಪಾಪಗೊಂದ್ 6 ತಿಂಗಳು ಆದ್ಮೇಲೆ ಬರ್ತಾ ಇದ್ದೆ ಇಲ್ಲಿಗೆ ದಾವಣಗೆರೆಗೆನೆ.
ಇಲ್ಲೊಂದ್ ಸ್ವಲ್ಪ ದಿನ ಇರೋದು, ಮಗುಂಗ್ ಅಲ್ಲಿ ಸ್ಕೂಲಲ್ಲಿ ಅಲ್ಲಿ ಇಲ್ಲಿ ಏನಾದ್ರು ಓದ್ಕೊಡೋದೆಲ್ಲ ಇದ್ದಾಗ ಮತ್ತೆ ವಾಪಸ್ ಅಲ್ಲಿ ಹೋಗೋದು, ಅಲ್ಲೊಂದ್ ಸ್ವಲ್ಪ ದಿನ ನೋಡ್ಕೊಳ್ಳೋದು ಮಗುನ, ಮತ್ತೆ ಇವ್ರಿಗೆ ಏನಾದ್ರು ಆದ್ರೆ ಅಂತ ಹೇಳ್ಬಿಟ್ಟು ಇಲ್ಲಿಗೆ ಒಂದ್ ಸ್ವಲ್ಪ ದಿನ ಬರೋದು ಮಾಡ್ಕೊಂಡಿದ್ದೆ. ಈಗ ಮಗುಂಗ್ ರಜಾ ಕೊಟ್ಟಾದ್ಮೇಲಿಂದ ಇಲ್ಲೇ ಬಂದಿದೀನಿ. ಎಲ್ಲಿ? ಇಲ್ಲಿ ದಾವಣಗೆರೆಲೇನೆ. ಅಂದ್ರೆ ಗಂಡನ ಬಳಿ? ಹಾ, ಅವ್ರ ಹತ್ರನೇ ಬಂದಿದೀನಿ. ಅದೇ ಗುರುಗಳೇ, ಏನಾದ್ರು ಸಣ್ಣ ಸಣ್ಣ ವಿಷಯಕ್ಕೂ ಸಿಟ್ಟು ಮಾಡ್ತಾರೆ, ಡ್ರಿಂಕ್ಸ್ ಮಾಡ್ತಾರೆ, ಬೈತಾರೆ. ಯಾವಾಗ್ಲೂ ಬರೀ ಅವ್ರ ಬಾಯಲ್ಲಿ ಬರೋದೆಲ್ಲ ಬರೀ ಕೆಟ್ಟ ವರ್ಡ್ಸ್ ಗುರುಗಳೇ ಬೈಬೇಕಾದ್ರೆ. ಮಕ್ಳು ಬಗ್ಗೆನೂ ಅಂದ್ರೆ ಕೇರ್ ಮಾಡ್ತಾರೆ, ಬರೀ ದುಡ್ಡು 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 ಅಂತಾನೆ ದುಡ್ಡಿಂದನೇ ಇರ್ತಾರೆ ಜಾಸ್ತಿ. ದುಡ್ಡು ಮಾಡ್ಬೇಕು, ಮನೆ ಮಾಡ್ಬೇಕು ಅಂತ ಇರ್ತಾರೆ. ತಪ್ಪೇನಿದೆ? ಅಲ್ಲ, ಒಳ್ಳೇದಿದೆ ಗುರುಗಳೇ, ಬಟ್ ಆದ್ರೆ ನಮಗ್ ಟೈಮ್ ಕೊಡ್ತಾನೆ ಇಲ್ಲ ಅವರು. ಬೆಳಿಗ್ಗೆ ಅಂದ್ರೆ ಹೆಂಡತಿ ಮಕ್ಳು ಅಂತ ಎಷ್ಟೋ ರಾತ್ರಿ 9 ಗಂಟೆ 10 ಗಂಟೆಗೆಲ್ಲ ಬರೋದು, ಫ್ರೆಂಡ್ಸ್ ಜೊತೆ ಸುತ್ತಾಡ್ಕೊಂಡ್ ಬರೋದು, ಹಂಗ್ ಮಾಡ್ತಾರೆ. ಅದೇ ಏನ್ ಹಿಂಗೆಲ್ಲ ಬೈತಾರಲ್ಲ ಗುರುಗಳ, ಇವ್ರು ಯಾವಾಗ್ಲೂ ಬೈತಾನೆ ಇರ್ತಾರೆ, ಒಂಥರ ಮನ್ಸಿಗೆ ಹರ್ಟ್ ಮಾಡ್ತಾನೆ ಇರ್ತಾರೆ ಯಾವಾಗ್ಲೂ. ಏನಾದ್ರು ನಾನ್ ಜಾಸ್ತಿ ಏನಾದ್ರು ಮಾತಾಡಿದ್ರೆ, ಏನಾದ್ರು ಕೇಳಿದ್ರೆ, ನೀನ್ ಹೋಗು ಮನೆ ಬಿಟ್ಟು, ನನಗೇನ್ ಬೇಕಾದಷ್ಟು ಚೆನ್ನಾಗಿ ಕೊಡ್ತಿದ್ರು, ನನಗೆ ಇನ್ನೊಂದ್ ಮಧ್ಯೆ ಅದೇ ನಾನು ಅನ್ನೋ ತರ ಎಲ್ಲ ಮಾತಾಡ್ತಾರೆ ಗುರುಗಳೇ ಅವರು. ಅದು ಒಂಥರ ಮನ್ಸಿಗೆ ಹರ್ಟ್ ಆಗುತ್ತೆ. ಮನೆಗೆ ದುಡ್ದಾಕೋದೆಲ್ಲ ಮಾಡ್ತಾರೆ ಅಂದ್ರೆ ಜವಾಬ್ದಾರಿ ಎಲ್ಲ ಇದೆ. ಜವಾಬ್ದಾರಿ ಎಲ್ಲ ಇದೆ ಗುರುಗಳೇ. ಅದೇ ಅವರು ಸ್ವಲ್ಪ ಅಂದ್ರೆ ನನಗಂತನೆಲ್ಲ ಅವ್ರ ಅಪ್ಪ ಅಮ್ಮಂಗೂ ಬೈತಾರೆ, ಬಟ್ ಜೊತೆಲಿದ್ದಾಗ ನನಗೆ ಅಂದ್ರೆ ನಾನು ಆತರ ಎಲ್ಲ ಯಾವತ್ತು ಬೈಸ್ಕೊಂಡಿಲ್ಲ ಯಾರ ಹತ್ರನು. ನಿನ್ಮೇಲೆ ರೂಢಿ ಮಾಡ್ಕೊ ಅಷ್ಟೇ. ಇಲ್ಲ ಗುರುಗಳೇ, ತುಂಬಾ ಅಡ್ಜಸ್ಟ್ ಮಾಡ್ಕೊಂತೀನಿ, ತುಂಬಾ ಇದ್ ಮಾಡ್ತೀನಿ. ನನಗೆ ಆಕ್ಚುಲಿ ಅವ್ರಂದ್ರೆ ತುಂಬಾನೇ ಇಷ್ಟ. ನಾನು ಎಲ್ರಿಗಿಂತ ಜಾಸ್ತಿ ಅವ್ರನ್ನ ತುಂಬಾ ಇಷ್ಟ ಪಡ್ತೀನಿ. ನಾನ್ ನನ್ ಗಂಡನ ಜೊತೆ ಇರ್ಬೇಕು, ನನ್ ಗಂಡ ಬೇಕು ಅಂತಾನೆ ಇರ್ತೀನಿ ಯಾವಾಗ್ಲೂ. ಅವರು ಜಾಸ್ತಿ ಇದ್ ಮಾಡಲ್ಲ ಅಷ್ಟು ನನ್ ಬಗ್ಗೆ. ಆಯ್ತು ಆಯ್ತು ಆಯ್ತು, ಎಲ್ಲ ಇರುತ್ತೆ, ಏನು ಮಾಡ್ತೀವ. ಆದರೆ ಒಂದು ಹೋಗ್ತಾ 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 ಈ ವಿಚಾರವನ್ನು ನೀನು ಅವ್ರ ಜೊತೆ ಇದ್ದು, ಅವರಂತೆ ಇದ್ದು, ಅಥವಾ ಅವರ ವಿಶ್ವಾಸಕ್ಕೆ ತಗೊಂಡೇ ಸರಿ ಮಾಡ್ಕೊಳ್ಬೇಕು ಹೊರತು. ಈಗ ನೋಡಿ, ಅವರ ಅಮ್ಮ ಅಥವಾ ಅವರ ಅಕ್ಕ ತಂಗಿ ಅಥವಾ ನಿನ್ನ ನಾದ್ನಿ, ನೀನು ಈ ವಿಚಾರನೆಲ್ಲ ನೀನು ತುಂಬ ತಲೆ ಕೆಡಿಸ್ಕೊ. ಆಯಿತು, ಅದೆಲ್ಲ ಕೇಳಿ ಅಥವಾ ಅಲ್ಲ ಅವ್ರು ಹೇಳ್ದಂಗೆ ಕೇಳಿ ಎಲ್ಲ ನಿನ್ಗೇನಾದರೂ ತೊಂದರೆ ಮಾಡ್ಯಾರ ಅಥವಾ ನಿನ್ಗೇನಾದ್ರು ನಷ್ಟ ಮಾಡ್ಯವ್ರ? ಕಷ್ಟ ಏನಿಲ್ಲ ಗುರುಗಳೇ. ಅವರು ಅಂದ್ರೆ ಸ್ವಲ್ಪ ಸಾಲ ಗಿಲ ಎಲ್ಲ ಮಾಡ್ಕೊಂಡಿದ್ರು, ನಂದು ಒಡವೆಗಳನ್ನ ಇಟ್ಟು ಕೊಟ್ಟಿದ್ರು ಇವ್ರು, ನಮ್ಮನೆಯವರು. ಆಮೇಲೆ ಅವರು ಬಿಡ್ಸ್ಕೊಡಕ್ ಆಗಲ್ಲ ಅಂತೇಳಿ ನಮ್ಮ ಅತ್ತೆದೇನೋ ಸೈಟ್ ಎಲ್ಲ ಇತ್ತು, ಅದನ್ನ ಇವ್ರಷ್ಟಿಗೆನೆ ಮಾಡಿಸ್ಕೊಟ್ರು. ಇವರೆಲ್ಲ ಒಡವೆ ಎಲ್ಲ ಬಿಡಿಸ್ಕೊಂಡ್ರು. ಮತ್ತೆ ಈಗ ಮನೆ ಕಟ್ಟೋಣ ಅಂತ ಅನ್ಕೊಂಡ್ರು, ಮನೆ ಕಟ್ಟೋದು. ಅವ್ರು ಯಾರೋ ಜಮೀನ್ ಮಾರ್ತಿದ್ದಾರೆ ಅವ್ರ ದೊಡ್ಡಪ್ಪ ಅಂತೇಳಿ, ಜಮೀನಿಗೆಲ್ಲ ದುಡ್ಡು ಕೊಟ್ಟು ಇರೋ ದುಡ್ಡೆಲ್ಲ ಜಮೀನ್ ತಗೊಂಡ್ರು. ಎಲ್ಲ ಮಾಡ್ತಾರೆ ಗುರುಗಳೇ. ಆದ್ರೆ ಹಿಂಗೆ ಏನಾದ್ರು ಸಣ್ಣ ಪುಟ್ಟ ವಿಚಾರಕ್ಕೆ ಜಗಳ ಆಡ್ಕೊಂಡು ಅದನ್ನೇ ದೊಡ್ಡದ್ ಮಾಡ್ತಾರೆ. ಸಂಸಾರ ಅಂದ್ರೆ ಹಾಗೇನೆ. ಈಗ ಮದುವೆ ಆಗಿ 7-8 ವರ್ಷ ಆಗ್ತಾ ಬಂತು, ಮಕ್ಕಳು ದೊಡ್ಡವರಾಗ್ತಿದ್ದಾರೆ. ಈ ಸಮಯದಲ್ಲಿ ಏನೋ ಚಟಕ್ಕೆ ಬಿದ್ದಿದ್ದಾರೆ. ನಾನು ನಿನಗೆ ಹೇಳೋದವ, ಆದಷ್ಟು ಅವುಗಳನ್ನು ಬಹಳ ಚಿಕ್ಕದಿದ್ದಾಗಲೇ ಏನೋ ವಿಶ್ವಾಸಕ್ಕೆ ತಗೊಂಡು ಬುದ್ಧಿ ಹೇಳಿ ಹಠ ಮಾಡಿ ಆದರೂ ಅವುಗಳನ್ನು ತಿದ್ದುಬಿಡಬೇಕು. ಇಲ್ಲಾಂದರೆ ಅವರು ಇಲ್ಲ, ಸಂಸಾರವೂ ಇಲ್ಲ ಅನ್ನಂಗೆ ಆಗ್ಬಿಡುತ್ತೆ. ಏಕೆಂದರೆ ಚಟಗಳು ಅಂತಿಮವಾಗಿ ನೀವು ಎಷ್ಟು ದುಡಿದ್ರಿ, ಎಷ್ಟು ಹೊಲ ಮಾಡಿದ್ರಿ, ಎಷ್ಟು ಸೈಟ್ ಮಾಡಿದ್ರಿ, ಮನೆ ಕಟ್ಟಿದ್ರೆ, ಎಷ್ಟು ದೊಡ್ಡ ಮನೆ, ಇವೆಲ್ಲದಕ್ಕಿಂತ ಮನೆಯಲ್ಲಿರೋ ಎಲ್ಲರೂ ಆರೋಗ್ಯವಾಗಿದ್ದಾರೆ. ಆರೋಗ್ಯ ಅದು ದೈಹಿಕವಾಗಿ, ಮಾನಸಿಕವಾಗಿ ಪರಸ್ಪರ. ನಾನು ಏನೋ ಫ್ರೆಂಡ್ ಜೊತೆ ಸೇರಿನೋ, ಏನೋ ಬೇಜಾರಾಯಿತು ಅಂತನೋ, ಏನೋ ಅವರು ಕುಡ್ಕೊಂಡು ಬಂದರೂ ಕೂಡ ನಾನು ಇದರಿಂದ ನನ್ನ ಹೆಂಡತಿಗೆ ತೊಂದರೆ ಮಾಡಬಾರ್ದು, ನನ್ನ ಹೆಂಡತಿಗೆ ದುಃಖ ಮಾಡಬಾರ್ದು, ನನ್ನ ಹೆಂಡತಿಗೆ ಹೊಲ್ಸಾಗಿ ಬೈಬಾರ್ದು. ಅಂದರೆ ಯಾವುದೇ ಚಟವಾಗಲಿ ಮನುಷ್ಯನ ಒಳ್ಳೆ ಬುದ್ಧಿ, ಸಾತ್ವಿಕ ಬುದ್ಧಿಯನ್ನು ಅದು ಮೊದಲು ಕೆಡಿಸಿಬಿಡುತ್ತೆ. ಅವನ ನಾಲಿಗೆ ಒಳ್ಳೆಯ ವಿಚಾರವನ್ನೇ ಮಾತಾಡೋದನ್ನು ನಿಲ್ಲಿಸಿಬಿಡುತ್ತೆ. ಚಟಕ್ಕೆ ಬಿದ್ದಾದ ಮೇಲೆ ಅದು ನೀನು ನೋಡ್ತಿರೋದು ಏನು ಪ್ರಾರಂಭದ ಸ್ಥಿತಿ. ಅದನ್ನು ಸರಿ ಮಾಡಿಕೊಳ್ಳದೆ ಹೋದರೆ, ಕೇಳಿದೆಯಲ್ಲವ ಕತೆ ಎಷ್ಟೊಂದು. ಸೊ ಹಾಗಾಗಿ ಈಗ ನಿಮ್ಮ ಅತ್ತೆ, ನಾದ್ನಿ, ಇವ್ರದ್ದೆಲ್ಲ ಸೈಡಿಗಿಡು. ಗಂಡ ಜವಾಬ್ದಾರಿಯಿಂದ ಇದ್ದಾರೆ, ಮಾಡೋ ಕೆಲಸ ಎಲ್ಲ ಮಾಡ್ತಿದ್ದಾರೆ, ಎಲ್ಲ ಸರಿ. ಬಟ್ ನಿಮಗೆ ಬದುಕು ಯಾವಾಗಲೂ ಒಂದೇ ಗತಿಯಲ್ಲಿ ಇರೋದಿಲ್ಲ. ಒಂದ್ಸಲಿ ಪ್ರೀತಿ, ಒಂದ್ಸಲಿ
ಮನಸ್ತಾಪಗಳು, ಒಂದ್ಸಲಿ ದುಃಖ, ಒಂದ್ಸಲಿ ಸುಖ. ಅದು ಇವತ್ತು ಗಂಡನಿಂದ ನಾಳೆ ಮಕ್ಕಳಿಂದ ಸುಖ ದುಃಖ, ಪರ ವಿರೋಧ, ಅಥವಾ ನಮ್ಮ ಪರ ಅಥವಾ ನಮ್ಮ ವಿರುದ್ಧ. ಇವನ್ ಸಾಕಿ ಬೆಳೆಸ್ತಾ ಇರುವನು ಈ ಮಕ್ಕಳು ಕೂಡ ಎಲ್ಲ ಕಾಲಕ್ಕೂ ನಿನಗೆ ಸುಖ ಸಂತೋಷವನ್ನೇ ನೀಡ್ತಾರೆ ಅಂತ ಇಲ್ಲ, ಹೌದಲ್ಲವಾ? ಹಾಗಾಗಿ 8 ವರ್ಷ ಚೆನ್ನಾಗಿದ್ದೆ ಅಥವಾ ಒಂದು 5 ವರ್ಷ 7 ವರ್ಷ ಚೆನ್ನಾಗಿದ್ದೆ, ಈಗ ಯಾಕೋ ಹಿಂಗಾಗಿದೆ. ಸರಿ, ಚೆನ್ನಾಗಿದ್ದ ಕಾಲವನ್ನು ನೋಡಿದ್ದೀಯಾ, ಏನೋ ಸ್ವಲ್ಪ ಆ ಕಡೆ ಈ ಕಡೆ ಆಗ್ತಾ ಇದೆ. ನೀನು ಒಂದು ಹೆಣ್ಮಗಳಾಗಿ ಹೆಚ್ಚು ಸಹನೆ ಉಳ್ಳವಳಾಗಿ, ಆಯ್ತಪ್ಪ ಸರಿ ಹೋಗ್ತಾರೆ ಅಂದುಕೊಂಡು ಅವರೇನೋ ಒಂದು ಅಂದರೆ, ಯಾಕಂದರೆ ನಶೆಯಲ್ಲಿ ಅಂತಿದ್ದಾರೆ ಅಥವಾ ಇದರಲ್ಲಿ ಅಂತಿದ್ದಾರೆ, ಅವರು ಮೂಲತಃ ಆಗಿಲ್ಲ ಅಂತ ನಿನಗೂ ಗೊತ್ತಿರುತ್ತೆ, ಹೌದಲ್ಲವಾ? ಹಾಗಾಗಿ ನೀವು ಅವ್ರು ಏನಾದರೂ ಅನ್ಲಿ, ನಿನ್ನ ಗುಣ ಏನಿದೆ, ಸೇವಾ ಮನೋಭಾವ, ಗಂಡನಿಗೆ ಏನು ಸೇವೆ ಮಾಡಬೇಕು, ಗಂಡನಿಗೆ ಏನು ಪ್ರೀತಿ ಕೊಡಬೇಕು, ಅಥವಾ ನನ್ನ ಮನೆಯನ್ನು ಹೇಗೆ ನೋಡಿಕೊಳ್ಬೇಕು. ಈಗ ಅವರೇನು ಹೋಗ್ಬಿಡು ಆಚೆ ಅಂದ ತಕ್ಷಣ ಅದು ಅವ್ರ ಮನಸ್ಸಿನಿಂದ ಹೇಳಿದ್ದು ಅಂತಲ್ಲ. ಆ ಸಮಯದಲ್ಲಿ ಕೋಪದಲ್ಲೋ ನಶೆಯಲ್ಲೋ ಆ ಸಮಯದಲ್ಲಿ ಹೇಳಿಬಿಟ್ಟಿರ್ತಾರೆ. ನೀನು ಅದನ್ನು ತುಂಬ ಮನಸ್ಸಿಗೆ ತಗೊಳ್ತಾ ಹೋದ್ರೆ ಇದು ಮುಗಿಯದ ಕಥೆನವ. ನೀನು ಇನ್ನೂ ಯಾರನ್ನು ಕರ್ಕೊಂಬಂದು ಏನೇ ಪಂಚಾಯಿತಿ ಮಾಡಿಸಿ ಏನೇ ಹೇಳಿಸಿದ್ರೆ ಇವೆಲ್ಲ ಹೆಚ್ಚಾಗ್ತಾನೆ ಹೋಗ್ತವೆ. ಅದಕ್ಕೆ ನಮ್ಮ ಅಪ್ಪನೂ ಅಷ್ಟೇ ಹಂಗೆ ಹೇಳ್ತಾರೆ, ಹಿಂಗೆಲ್ಲ ಮಾಡ್ತಾರಪ್ಪ ಅಂತ ಅಂದ್ರೆ, ಈಗಿನ ಕಾಲದಲ್ಲಿ ಕುಡಿತಾರೆ ಇರೋ ಯಾರಿದ್ದಾರೆ ಬಿಡು, ಎಲ್ಲರೂ ಕುಡಿತಾರೆ ಅಂತ ಅಂತಾರೆ ಅವರು. ಅದು ದುರಂತ, ಏನು ಮಾಡ್ಲಿಕ್ಕಾಗಲ್ಲ. ಹಾಗೆ ಚಟವಿಲ್ಲದ ವ್ಯಕ್ತಿ ಬಹಳ ದುರ್ಲಭ ಸಿಗೋದು. ಆದರೆ ಇವತ್ತಿನ ಕಾಲದಲ್ಲಿ ಕುಡಿದೆ ಯಾರಿದ್ದಾರೆ ಅಂತ ತನ್ನ ಚಟವನ್ನು ಸಮರ್ಥನೆ ಮಾಡಿಕೊಳ್ಳಿಕ್ಕೆ ಹೇಳ್ಬೋದು. ಆದರೆ ಅಂತಿಮವಾಗಿ ನಿಮಗೆಲ್ಲ ಎಷ್ಟು ನಷ್ಟ ಆಗುತ್ತೋ ಗೊತ್ತಿಲ್ಲ. ಕುಡಿದು ಅವರಂತೂ ತುಂಬ ದೊಡ್ಡ ನಷ್ಟ ಮಾಡಿಕೊಳ್ತಾರೆ. ಬಟ್ ಅವರಂತುಕೊಳ್ತಾರೆ ನಾನು ಕುಡಿಯೋದರಿಂದ ತುಂಬ ಜಾಲಿಯಾಗಿದ್ದೀನಿ ಅಂತ. ಇಲ್ಲ, ಎಲ್ಲ ಖಾಲಿಯಾಗೋ ಒಂದು ಕಾಲ ಬರುತ್ತೆ. ನೀವು ಸ್ವಲ್ಪ ಮಕ್ಕಳು ಇರೋರಾಗಿ, ಹೆಂಡತಿಯಾಗಿ ಎಚ್ಚೆತ್ತುಕೊಂಡು ಅವರನ್ನು ಸರಿ ಮಾಡೋ ಪ್ರಯತ್ನ ಮಾಡಿ. ಅವರ ಮಾತಿಗೆ ಅಷ್ಟು ತಲೆ ಕೆಡಿಸ್ಕೊಳ್ಬೇಡಿ, ಬೇಜಾರು ಮಾಡ್ಕೊಳ್ಬೇಡಿ. ಆಯಿತು ಏನೋ ಮಾಡ್ತಿದ್ದಾರಲ್ಲಪ್ಪ ಬಿಡು ಮಾಡಿಕೊಳ್ಳಿ. ನಾನಿನ್ನು ಈಗ ಎಷ್ಟು ದೂರ ಬಂದುಬಿಟ್ಟಿದ್ದೀನಿ, ಇನ್ನು ಆ ಮಕ್ಕಳಿಗೋಸ್ಕರ ಸ್ವಲ್ಪ ಕೂಡಿಟ್ಕೊಂಡು, ಸ್ವಲ್ಪ ಗಂಡನ್ನು ವಿಶ್ವಾಸಕ್ಕೆ ತಗೊಂಡು ಇಡೀ ಸಂಸಾರ ಹಾಳಾಗ್ದಂಗೆ ನೋಡಿಕೊಳ್ಬೇಕು. ಇಲ್ಲಿ ನೀವು ಮಾತು ಕೊಡ್ತಾ ಹೋದರೆ, ಇದನ್ನು ಹೆಚ್ಚು ನೀವು ಮಾತಾಡ್ತಾ ವಾದಿಸ್ತಾ ಹಠ ಮಾಡ್ತಾ ಹೋದರೆ ಇದು ನಿಲ್ಲೋದಲ್ಲ. ಯಾಕಂದರೆ ಆ ಕಡೆ ನಿನಗೆ ಆಗದೆ ಇರೋರು ತುಂಬ ಜನ ಇದ್ದಾರೆ. ಈಗ ಅತ್ತೆ ಆಗಿರ್ಬೋದು, ಬೇರೆ ಬೇರೆ ಯಾರೇ ಆಗಿರ್ಬೋದು. ಮತ್ತು ಇಲ್ಲಿ ನೀನು ಜಾಸ್ತಿ ಮಾಡಿದಷ್ಟೆಲ್ಲ ಅವರು ಪಂಗಡಕ್ಕೆ ಇನ್ನೂ ಶಕ್ತಿ ಬಂದಂಗೆ ಆಗುತ್ತೆ. ಈಗ ನಿಮ್ಮನ್ನು ದೂರ ಮಾಡ್ಲಿಕ್ಕೆ ಅವ್ರಿಗೆ ವೇದಿಕೆ ಸಿಕ್ಕಂಗೆ ಆಗ್ಬಿಡುತ್ತೆ ಕತೆ. ಸೊ ನೀವೇನು ಮಾಡಬೇಕು, ಆಯಿತು ಗಂಡ ಹೋಗ್ತಾ ಏನೋ ಒಂದು ಕಾಯಿಲೆ ಬಂದಾಗಲೋ, ಎಲ್ಲೋ ಒಂದು ಕಡೆ ಬಿದ್ದಾಗಲೋ ಎದ್ದಾಗಲೋ ಎಲ್ಲೋ ಬುದ್ಧಿ ಕಲಿತಾರೆ. ನೀನು ನಿನ್ನ ಹೆಂಡತಿಯಾಗಿ ನಿನ್ನ ಧರ್ಮ ಏನು, ನಿನಗೆ ಅವಕಾಶ ಸಿಕ್ಕಾಗಲೆಲ್ಲ ಬಾಯಿ ಮಾತಲ್ಲಿ ಸಮಾಧಾನವಾಗಿ ಹೇಳಿ ನೋಡು. ಅದು ಹೇಳೋದು ನಿನ್ನ ಧರ್ಮ. ಆದರೆ ಬಾಯಿ ಮಾತಲ್ಲಿ ಕೇಳಲಿಲ್ಲ ಅಂದರೆ ವಿಧಿ ಅದಕ್ಕೆ ವೇದಿಕೆ ರೆಡಿ ಮಾಡುತ್ತೆ. ಆದರೆ ನೀನು ಅಯ್ಯೋ ಹಿಂಗಿತ್ತು, ನಾವು ಹಿಂಗಾಗ್ಬಿಟ್ಟು, ಅಯ್ಯೋ ಏನೇನಾಗಿದೆಯವ ಎಲ್ಲರ ಬದುಕಲ್ಲೂ. ಎಲ್ಲರೂ ಶಾಶ್ವತವಾಗಿ ಜೀವನ ಪೂರ್ತಿ ಹಾಗೇ ಸುಖ ದಾಂಪತ್ಯ ಮಾಡಿದವರಿಲ್ಲವ. ಅಲ್ಲಲ್ಲಿ ಹಿಂಗೆ ಬಿರುಕು ಬರುತ್ತೆ, ಅಲ್ಲಲ್ಲಿ ಹಿಂಗೆ ಮನೆ ಸೋರುತ್ತೆ, ಮನಸ್ಸುಗಳು ಸೋರ್ತವೆ, ಬದುಕು ಸೋರುತ್ತೆ. ಆಗಾಗ ಸಮಾಧಾನ ಅನ್ನುವಂತಹ ಒಂದು ರಕ್ಷಣೆಯನ್ನು ನಿಮಗೆ ನೀವು ಮಾಡಿಕೊಂಡು ಆ ಸೋರುವ ಮನೆಯನ್ನು ಸ್ವಲ್ಪ ಮುಚ್ಚಬೇಕು, ಅಥವಾ ಆ ಮನಸ್ತಾಪವನ್ನು ಇಬ್ಬರೊಳಗೊಬ್ಬರು ಸೋಲಬೇಕು. ಬಟ್ ಈಗ ಜೇಬಲ್ ದುಡ್ಡಿದೆ, ತೊಳಲ್ ತಾಕತ್ತಿದೆ, ಇವೆಲ್ಲ ಇರಬೇಕಾದ್ರೆ ಸೋಲೋರು ಕಡಿಮೆ. ಯಾವುದು ಹೌದಲ್ಲ, ಅವ್ರು ಸೋಲಲ್ಲ. ಸೊ ನೀನೇನು ಮಾಡಬೇಕು, ಇದನ್ನು ಉಳಿಸ್ಕೊಳ್ಬೇಕು. ಈಗ ಬಿಟ್ಟು ಇದನ್ನು ಬಿಟ್ಟು ಬೇರೆ ದಾರಿ ಇಲ್ಲ, ಬೇರೆ ಯೋಚನೆ ಮಾಡೋಕ್ಕಾಗಲ್ಲ, ಹೌದಲ್ಲವಾ? ಸದ್ಯಕ್ಕೆ ಇದನ್ನು ನೋಡೋ ದೃಷ್ಟಿಕೋನ ಬದಲಿಸ್ಕೊ. ಅಯ್ಯೋ ನನ್ನ ಗಂಡ ಹಿಂಗೆ ಮಾಡ್ಬಿಟ್ಟ, ಹಿಂದೆ ಹಿಂಗೆ ಚೆನ್ನಾಗಿದ್ದು, ಹಿಂಗೆ ನನ್ನ ಬದುಕು ಹಿಂಗಿತ್ತು ಹಂಗಿತ್ತು. ಎಂದಿನ ಸುಖವನ್ನು ನೆನೆಸಿಕೊಂಡು, ಅಂದರೆ ಈ ಹಿಂದೆ ಚೆನ್ನಾಗಿದ್ದೋ ಅಂತ ಅಂದುಕೊಂಡು ಇವತ್ತಿನ ಕಷ್ಟದ ಕಾಲವನ್ನು ಅದರೊಂದಿಗೆ ಹೋಲಿಕೆ ಮಾಡಿಕೊಂಡು ದುಃಖ ಪಡಬೇಡ. ಮುಂದೆ ಮತ್ತೊಂದು ಒಳ್ಳೆ ಕಾಲ ಬರುತ್ತೆ, ಅದರ ನಂತರ ಮತ್ತೊಂದು ಕಷ್ಟ ಕಾಲ ಬರುತ್ತೆ. ಹಗಲಿನ ನಂತರ ರಾತ್ರಿ ಹೇಗೋ, ರಾತ್ರಿಯ ನಂತರ ಹಗಲಿ ಹೇಗೋ, ಸುಖದ ನಂತರ ದುಃಖ, ದುಃಖದ ನಂತರ ಸುಖ ಇದ್ದದ್ದೇ. ಆದರೆ ವಿಷಯ ಏನಂದರೆ, ಗಂಡನ ಜೊತೆ ಇವುಗಳನ್ನೆಲ್ಲ ಒದ್ದಾಡಿಕೊಂಡು ಮಕ್ಕಳ ಕಡೆ ಗಮನ ಕೊಡ್ದಂಗೆ ಇರಬಾರ್ದು. ಯಾಕಂದರೆ ನಿಜವಾದ ಆಸ್ತಿ ಅವು, ಅವುಗಳ ಕಡೆ ಗಮನ ಕೊಟ್ಕೊಂಡು ಮನೆಯಲ್ಲಿ ಇದು ಹೆಚ್ಚು ರಾದ್ದ ಅಂತ ಆಗದಂಗೆ ನೋಡ್ಕೊ. ಇಲ್ಲಾಂದರೆ ಮಕ್ಕಳು ಮನಸ್ಸು ಬಹಳ ಕೆಟ್ಟು ಹೋಗ್ಬಿಡುತ್ತೆ. ಇವತ್ತಿನ ಕಾಲಕ್ಕೆ ನಿಮ್ಮ ಕಾಲದಂಗೆಲ್ಲ ಮಕ್ಕಳು
ಯಾಕಂದರೆ ಇಲ್ಲಿ ನಡೆಯೋ ಪ್ರತಿಯೊಂದನ್ನು ಕೂಡ ಅರ್ಥೈಸಿಕೊಳ್ಳುವಷ್ಟು ಬುದ್ಧಿ ಬಂದ್ಬಿಟ್ಟು ಇವತ್ತು 5-6ನೇ ಕ್ಲಾಸ್ ಅಥವಾ 4-5ನೇ ಕ್ಲಾಸ್ 3-2ನೇ ಕ್ಲಾಸ್ ಮಕ್ಕಳಿಗೆ ಮನೇಲಿ ಏನು ನಡೀತಾ ಇದೆ, ಹೊರಗಡೆ ಅವು ಅಳ್ತಾವೋ ಅಥವಾ ಮನೆಯಲ್ಲಿ ನಡೆಯೋ ಕೆಲವು ವಿಚಾರಗಳಿಂದ ಅವರಿಗೆ ಧೈರ್ಯ ಅಥವಾ ಅಧೈರ್ಯ ಎರಡರಲ್ಲೂ ಒಂದು ಬರುತ್ತೆ. ಧೈರ್ಯ ಬಂದರೂ ಒಂದು ತಪ್ಪು ಹಾದಿ, ಅಧೈರ್ಯ ಬಂದರೆ ಇನ್ನೊಂದು ತಪ್ಪು ಹಾದಿ, ಒಟ್ಟಿನಾಗ ತಪ್ಪೋದಂತೂ ಹೌದು. ಮನೆಯಲ್ಲಿ ಎಷ್ಟೋ ಸಾರಿ ನಾನು ನೋಡಿದ್ದೀನಿ ನಾವು ಕಾರ್ಯಕ್ರಮದಲ್ಲಿ ಗಂಡ ಹೆಂಡತಿಯ ಈ ಮನಸ್ತಾಪಗಳು, ಈ ಜಗಳಗಳು ಅತಿರೇಕಕ್ಕೆ ಹೋಗಿ ಮನೆಯ ಮಕ್ಕಳ ಮನಸ್ಸುಗಳು ಹಾಳಾಗಿ ಮಕ್ಕಳು ತಪ್ಪುದಾರಿ ಹಿಡಿದು ತಂದೆ ತಾಯಿಗಳಿಗೆ ಕಡಿಗೆ ಚಿಪ್ಪು ಕೊಟ್ಟಿದ್ದಾರೆ. ಅದಕ್ಕೆ ಕಾರಣ ತಂದೆ ತಾಯಿಗಳೇ ಆಗಿರ್ತಾರೆ. ಹಾಗಾಗಿ ಇಲ್ಲಿ ನಿನ್ನ ಮನೆಯಲ್ಲಿ ಇದು ದೊಡ್ಡ ದೊಂಬರಾಟ ಆಗದಂಗೆ ನೋಡ್ಕೊ. ಏನೇ ಬುದ್ಧಿ ಹೇಳಬೇಕು, ಏನೇ ನೀವು ಅವರಿಗೆ ಹೇಳಬೇಕು ಅಂದರೂ ನಿಮ್ಮದು ಅಂತ ಒಂದು ಕೊಠಡಿ ಒಳಗಡೆ ನೀವು ಮಾತಾಡ್ಕೊಳ್ಬೇಕು. ಹೊರಗಡೆ ನೀನು ಹಂಗೆ ಮಾಡಿದೆ, ಹೆಂಗೆ ಮಾಡಿದೆ, ನೀನು ಮೊದಲು ಹಂಗಿದ್ದೆ, ಈಗ ಹಿಂಗೆ ಹಾಳೋದು, ಹಿಂಗೆ ಅಂತ ನಿನ್ನ ಅತ್ತೆ ಮೇಲಿನ ಕೋಪು ಇನ್ಯಾವುದು ಈ ಮಕ್ಕಳ ಕಿವಿಗೆ ಸಂತೋಷದ ಮಾತುಗಳು ಸಂಗೀತದಂತೆ ಕೇಳಬೇಕೆ ಬಿಟ್ಟರೆ ಇನ್ನು ಹೆಚ್ಚು ಅಪ್ಪ ಏನು ಕಷ್ಟಪಡ್ತಾವ್ರೆ, ಅಪ್ಪ ಹೆಂಗೆ ದುಡ್ಡು ತಂದು ಹಾಕ್ತಾವ್ರೆ, ಅಪ್ಪ ಹೆಂಗೆ ಮನೆ ನಡೆಸ್ತಾವ್ರೆ ಅಂತ ಬೇಕಾದ್ರೆ ಬಿಡಿಸಿ ಹೇಳು. ಆದರೆ ಅಪ್ಪ ಹಿಂಗೆಲ್ಲ ಮಾಡ್ಕೊಂಡು ಕೂತಿದ್ದಾನೆ ಅಂತ ಹೇಳ್ತಾ ಹೋದರೆ ಅಪ್ಪನ ಬಗ್ಗೆ ಅಸಡ್ಡೆ ಬರುತ್ತೆ. ನೀನು ಸರಿ ಮಾಡು, ನೀನು ಸಾಧ್ಯವಾದರೆ ಸರಿ ಮಾಡು. ಇಲ್ಲ ಅಂದರೆ ಮನೆಯಲ್ಲಿ ಅದಕ್ಕೆ ಎಷ್ಟೋ ಮನೇಲಿ ನೋಡಿದ್ದೀನಿ, ದೇವ್ರ ಮ್ಯಾಗ ಹೂ ತಪ್ಪಿದ್ರು ಜಗಳ ಅಂತೂ ತಪ್ಪಿರಲ್ಲ. ಆ ಕಾರಣಕ್ಕೆ ಸಂಸಾರಗಳೇ ಹಾಳಾಗೋಗ್ಬಿಟ್ಟಿರ್ತವೆ. ಹಂಗೆಲ್ಲ ಮಾಡೋಕ್ಕೆ ಹೋಗ್ಬೇಡ, ಸರಿ ಹೋಗುತ್ತೆ. ಇನ್ನೊಂದು 2-3 ವರ್ಷ ಇದ್ದಿದ್ದೆ, ಏನೂ ಮಾಡಲಿಕ್ಕಾಗಲ್ಲ. ಸ್ವಲ್ಪ ಸಹನೆ ಮಾಡು. ಹೆಂಗೆ ಮದುವೆ ಆದ ಕಾಲದಿಂದ ಇಲ್ಲಿವರೆಗೂ ಚೆನ್ನಾಗಿದ್ದು, ಇಲ್ಲಿಂದ ಒಂದಷ್ಟು ವರ್ಷ ಒಂಚೂರು ಹಿಂಗೆ ದುಃಖ ಇರುತ್ತೆ. ಬಟ್ ಖುಷಿ ಪಡವ. ಯಾಕಂದರೆ ಚಟಕ್ಕೆ ಬಿದ್ದು ಎಂಡ್ರ ಮಕ್ಕಳನ್ನೆಲ್ಲ ಬೀದಿಗೆ ತಂದು ನನಗೆ ಬಾರ್ ಬಿಟ್ಟರೆ ನಂಗೆ ಮನೆ ಬೇಡ ಅನ್ನೋ ಕಾಲಕ್ಕೆ ಹೋಗೋರಿದ್ದಾರೆ. ಅಂಥದ್ರಲ್ಲಿ ಎಷ್ಟೋ ಮಾಡ್ಕೊಂಡು ಹೋಗ್ತಾವ್ರೆ. ನೀನು ಅವರ ಒಳ್ಳೆಯದನ್ನು ಹೇಳು. ಇಲ್ಲ ರೀ, ನೀನು ಸ್ವಲ್ಪ ಹಿಂಗೇನೋ ಒಂಚೂರು ದಾರಿ ತಪ್ಪಿದೀಯಾ, ಇದು ಸ್ವಲ್ಪ ಏನೋ ಚಟ ಮಾಡಿದ್ದೀಯ, ಹೌದು, ಆದರೆ ನೀನು ಕಷ್ಟಪಡ್ತೀಯ, ಇಷ್ಟೆಲ್ಲ ಮಾಡ್ತಾ ಇದ್ದೀಯ. ಯಾವತ್ತೇ ಆಗಲವ ಬುದ್ಧಿ ಹೇಳಬೇಕಾದ್ರೆ ಅವರು ಒಳ್ಳೆ ಗುಣಗಳನ್ನು ಮರಿಬಾರ್ದು. ನೀವು ನನ್ನ ಗಮನಿಸಿ ನೋಡಿ, ಯಾರಿಗಾದ್ರೂ ನಾನು ಏನಾದರೂ ತಿದ್ದಬೇಕಾದ್ರೆ, ಅಲ್ಲಗ ಇದೆಲ್ಲ ಮಾಡಿದ್ದೀವಿ ಹೌದು, ಬಟ್ ನಿಮ್ಮ ದೊಡ್ಡ ಗುಣ ಏನು ಗೊತ್ತಾ ಅಂತ ಒಂದು ಪಾಯಿಂಟ್ ಸೇರಿಸಿರ್ತೀನಿ ಅವ್ರಿಗೆ. ಅವರಿಗೆ ಅಂದರೆ ನಾನು ಅವರಿಗೆ ಏನೋ ದೋಷವನ್ನು ತಿದ್ದೋ ಸಮಯದಲ್ಲಿ ಅವರಲ್ಲಿ ಒಂದಷ್ಟು ಒಳ್ಳೆ ಗುಣ ಇದ್ದೇ ಇದ್ದಾವೆ ಅನ್ನೋದನ್ನು ನಾನು ಮರಿಬಾರ್ದಲ್ಲ. ಯಾವ ಮನುಷ್ಯನಲ್ಲಿಲ್ಲ ದೋಷ. ಈಗ ನಿಮ್ಮ ವಿಚಾರವನ್ನು ಅವ್ರು ಫೋನ್ ಮಾಡಿ ಹೇಳೋಕ್ಕೆ ಶುರು ಮಾಡಿದ್ರೆ ಅವರು ಒಂದಷ್ಟು ಕತೆ ನಿಮ್ಮ ಮೇಲೂ ಇದ್ದೇ ಇರ್ತಾವೆ ಅವ್ರಿಗೆ, ಹೌದಲ್ಲ? ಹೌದು. ಹಿಂಗೆ ಪ್ರತಿಯೊಬ್ಬರಿಗೂ ಒಳಿತು ಕೆಡುಕುಗಳ ಮಿಶ್ರಣ ಈ ಮನುಷ್ಯನ ಬದುಕು. ಹಾಗಾಗಿ ಅವರಲ್ಲಿ ಒಳ್ಳೆ ಗುಣ ಏನಿದ್ದಾವೆ ಅದನ್ನು ಹೆಚ್ಚು ಹೊಗಳ್ತಾ ಹೋಗು. ಸಮಯ ಸಿಕ್ಕಾಗಲಿಲ್ಲ, ಅದು ನಾಟಕೀಯ ಅನ್ಸಿದ್ರು ಪರವಾಗಿಲ್ಲ. ಅದರಿ ಅವರೆಲ್ಲ ಹಂಗೆಲ್ಲ ಅಷ್ಟು ಕೆಟ್ಟು ಹೋಗ್ಯಾರೆ, ನೀನು ಪರವಾಗಿಲ್ಲ ರೀ, ನಮಗೆ ಇಷ್ಟ ಆದರೂ ನೀವು ನಮ್ಮ ಜೀವನದಲ್ಲಿ ಇದು ಮಾಡಿದ್ದೀರಾ, ಹಂಗೆ ಮಾಡಿದ್ದೀರಾ, ಹಿಂಗೆ ಮಾಡಿದ್ದೀರಾ. ಯಾವಾಗ ನೀವು ಅವರಿಗೆ ಹೆಚ್ಚು ಒಳ್ಳೆಯದ್ರ ಬಗ್ಗೆ ಪ್ರಶಂಸೆ ಮಾಡ್ತಾ ಹೋಗ್ತೀರಾ, ಅವ್ರಿಗೆ ಈಗ ಕುಡ್ಕೊಂಡು ಬಂದು ನಿಮಗೆ ತೊಂದರೆ ಕೊಡ್ಲಿಕ್ಕೆ ಅವ್ರಿಗೆ ಕಾರಣ ಇರಲ್ಲ ಅಲ್ಲಿ. ಹಾಗಂತ ಅವರೇ ಎಲ್ಲ ಕೆಟ್ಟದ್ದನ್ನು ನೀನು ಬೆಂಬಲಿಸ್ತಿದ್ದೀಯಾ ಅಂತ ಅಲ್ಲ. ಪೆಟ್ಟಿನಿಂದ ಆಗದೆ ಇದ್ದದ್ದನ್ನು ಅಥವಾ ದೊಣ್ಣೆಯಿಂದ ಆಗದೆ ಇದ್ದದ್ದನ್ನು ಬುದ್ಧಿವಂತಿಕೆಯಿಂದ ಸಾಧಿಸಬೇಕು, ಹೌದಲ್ಲ? ನಾನು ಕೂಗ ಹಾಡ್ಬಿಡ್ತೀನಿ, ಸಂಜೆ ಜಗಳ ಮಾಡ್ಬಿಡ್ತೀನಿ, ನಂಗೆ ಕೂತ್ಕೊಂಡು ಹತ್ತು ಬಿಡ್ತೀನಿ ಎಲ್ಲೋ ಮೂಲೆಯಲ್ಲಿ, ಇನ್ನೆಲ್ಲೋ ದೇವ್ರ ತಗೋಗ್ಬಿಡ್ತೀನಿ. ಹೆಚ್ಚು ನಾವು ಅವರ ಒಳ್ಳೆ ಗುಣಗಳ ಮೇಲೆ ಫೋಕಸ್ ಮಾಡ್ತಾ 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 ಅವ್ರಿಗೆ ಒಂದು ದಿವಸ ಅನಿಸುತ್ತೆ, ಅಯ್ಯೋ ನಾನು ಏನು ಮಾಡಿದ್ರು ನನ್ನ ಹೆಂಡತಿ ನನ್ನ ಒಳ್ಳೆ ಗುಣಗಳ ಮದುವೆ ಮಾತ್ರ ಮಾತಾಡ್ತಾಳೆ, ಅಂಥವಳಿಗೆ ನಾನು ಯಾಕಪ್ಪ ಒಂದು ಮಾತು ಕೆಟ್ಟದಾಗ ಅನ್ನಬೇಕು, ಬೈಬೇಕು. ಇಲ್ಲ ಹೀಗೆ ಆಗುವ ಬದಲಾವಣೆ ಇದೆಯಲ್ಲ ಅವು ಶಾಶ್ವತ. ಇನ್ನು ನಾವು ಕೂಗಾಡಿ ಕಿರ್ಚಾಡಿ ನ್ಯಾಯ ಪಂಚಾಯತಿ ಮಾಡಿ ಸರಿ ಮಾಡಿದ್ರು ನೀನು ದೊಡ್ಡವ್ರಿಗೆ ಒಂದು 2 ದಿವಸ ಸರಿ ಮಾಡ್ಬೋದು. ಊರಲ್ಲಿರೋ ನಗರದಲ್ಲಿರೋ ಬಾರ್ಗಳೆಲ್ಲ ಬೀಗ ಹಾಕ್ತಾರ? ಇಲ್ಲ, ಅವ್ರು ಹಂಗೇ ಇರ್ತಾರೆ. ಹಾಗಾಗಿ ಇದು ಈ ವಿಚಾರದಲ್ಲಿ ಗಂಡನನ್ನು ಒಳ್ಳೆ ವಿಚಾರಗಳನ್ನು ಹೊಗಳು. ನೀನು ಹಂಗೆ ಮಾಡಿದ್ದೀಯಾ, ಇಷ್ಟು ಚೆನ್ನಾಗಿ ಬದುಕಿದ್ದೀಯಾ, ಈ ಸೈಟ್ ತಗೊಂಡಿದ್ದೀಯಾ. ಹೌದು, ದೋಷಗಳಿದ್ದಾವೆ. ಅವ್ರು ಯಾರ್ದೋ ಮಾತು ಕೇಳಿ ನಿನಗೇನೋ ಬಂದು ಅನ್ಬೋದು, ನಿನಗೇನೋ ಜಗಳ ಮಾಡ್ಬೋದು, ನಿನಗೇನೋ ಹೊಲಸು ಮಾತು ಅನ್ಬೋದು. ಬಟ್ ಹಾಗೆ ಅವನ್ನೆಲ್ಲ ಅಂದದ್ನೆಲ್ಲ ನಿನ್ನ ಜೋಳಿಗೆಗೆ ಹಾಕ್ಕೊಂಡು ಮಡ್ಲಿಗೆ ಹಾಕ್ಕೊಂಡು ಕೊರಗ್ತಾ ಕೂತ್ಕೊಂಡ್ರೆ ಅವ್ರು ಕುಡಿದು ಕೆಡ್ತಾರೋ ಇಲ್ವೋ ಗೊತ್ತಿಲ್ಲ. ಯೋಚನೆ ಮಾಡಿ, ನೀನಂತೂ ಕೆಡ್ತೀಯ. ನಮ್ಮ ಆರೋಗ್ಯ ನಮ್ಮದೇ ಜವಾಬ್ದಾರಿ. ಯಾವ ಮಕ್ಕಳು ಅಲ್ಲ, ಯಾವ ಗಣ್ಣು ಅಲ್ಲ. ನಿನ್ಗೆ ಆರೋಗ್ಯ ಇದ್ದರೆ ಅವ್ರಿಗೆ ಆರೋಗ್ಯ ಕೆಟ್ಟರೆ ನೀನು ನೋಡ್ಕೊಳ್ಬೋದು. ಬಟ್ ನಿನ್ನ ಆರೋಗ್ಯ ಕೆಟ್ಟರೆ ಅವ್ರು ನೋಡ್ಕೊಳ್ಬೋದು. ಬಟ್ ಯಾರನ್ನೂ ನಂಬಲಿಕ್ಕಾಗಲ್ಲ. ನಿನ್ನ ಆರೋಗ್ಯ ನಿನ್ನ ಕೈಲಿದೆ. ಆರೋಗ್ಯ ಬರೀ ಆಕ್ಸಿಡೆಂಟ್ಗೆ ಆಗಿದ್ರೆ ಮಾತ್ರ ಆರೋಗ್ಯ ಕೆಡುತ್ತೆ, ಏನೋ ಜ್ವರ ಬಂದರೆ ಆರೋಗ್ಯ ಕೆಡುತ್ತೆ, ಯಾರೋ ನಮಗೆ ಹಲ್ಲೆ ಮಾಡಿದ್ರೆ ಮಾತ್ರ ಆರೋಗ್ಯ ಕೆಟ್ಟ ಹಾಸಿಗೆ ಹಿಡಿತೀವಿ ಅಂತಲ್ಲ. ಇಲ್ಲ, ಯೋಚಿಸಿ ಚಿಂತೆ ಮಾಡಿದ್ರೂ ಕೂಡ ರೋಗ ಬರುತ್ತೆ, ಹೌದಲ್ಲ?
ಬಿಳಿ ಕೂದಲು ಬರೋದು ಮುಪ್ಪಲ್ಲ, ಸದಾ ಚಿಂತೆ ಮಾಡಿ ಕೊರಗೋದು ನಿಜವಾದ ಮುಪ್ಪು ಅಲ್ವಾ? ಅಂದರೆ ದುಃಖವೇ ಅಥವಾ ಸದಾ ಚಿಂತೆ ಮಾಡೋದೇ ಮುಪ್ಪಿಗೆ ಕಾರಣ. ಹಾಗಾಗಿ ಕೊರಗಬೇಡ, ಏನು ತೊಂದರೆ ಇಲ್ಲ. ಅಯ್ಯೋ ಎಷ್ಟೋ ಕತೆ ಕೇಳಿದ್ದೀನಿ ಸರ್, ಅದರಲ್ಲಿ ಗಂಡ ಮನೆಗೆ ತಂದು ಹಾಕಲ್ಲ, ಹೆಂಡತಿಗೆ ಹೊಡಿತಾನೆ, ಡೈವರ್ಸ್ ಕೊಡ್ತಾನೆ, ಇನ್ಯಾವುದೋ ಹೆಣ್ಣಿನ ಸವಾಸ ಇಟ್ಕೊಂಡು ಹೆಂಡ್ರ ಮಕ್ಕಳು ನನಗೆ ಯಾರೂ ಬೇಡ ಅನ್ನೋ ಸ್ಥಿತಿಗೆ ಹೋಗಿ ನೋಡಿದ್ದೀನಿ ಸರ್, ಹೋದವ್ರು ನೋಡಿದ್ದೀನಿ. ಆದರೆ ನನ್ನ ಗಂಡ ಎಲ್ಲ ಮಾಡ್ತಾರೆ ಸರ್, ಇದೊಂದು ವಿಚಾರದಲ್ಲಿ ಹಿಂಗಿದ್ದಾರೆ. ಆಯಿತು ಸರ್, ನಾನು ಹೋಗ್ತಾ 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 ಅವರನ್ನು ಒಳ್ಳೆ ನನ್ನ ದಾರಿಗೆ ತಗೊಂಡು ಬದಲಾಯಿಸೋ ಪ್ರಯತ್ನ ಮಾಡ್ತೀನಿ ಸರ್. ಆದರೆ ಮನೇಲಿ ನಾನು ಇದ್ರ ಬಗ್ಗೆ ಹೆಚ್ಚು ಕೂಗಾಡಲ್ಲ, ಕಿರ್ಚಾಡಲ್ಲ. ನಾನು ಮನೆ ದೇವರನ್ನು ನಂಬಿದ್ದೀನಿ, ನನ್ನ ಗಂಡನಿಗೆ ನಾನು ಸೇವೆ ಮಾಡ್ತಿದ್ದೀನಿ. ನಾನು ನಿಜಕ್ಕೂ ಒಬ್ಬಳು ಪತಿವ್ರತೆಯಾಗಿ ನನ್ನ ಧರ್ಮ ನಾನು ಸರಿಯಾಗಿದ್ದೀನಿ ಅನ್ನೋದಾದರೆ ದೇವ್ರು ನನ್ನನ್ನು ಕಾಪಾಡ್ತಾನೆ ಬಿಡಿ ಸರ್ ಅನ್ನೋ ಧೈರ್ಯ ಇರಬೇಕು ನಿನಗೆ, ಹೌದಲ್ಲ? ಇಲ್ಲ ಏನು ಹಂಗಂದ್ರು ಹೆಂಗಂದ್ರು ಅಂತ ಕೊರಕೊಂಡು ಕೂತ್ಕೊಂಡ್ರೆ ಮನೋರೋಗ ಬಂದ್ಬಿಡುತ್ತೆ. ಏನೂ ಆಗಲ್ಲ, ಧೈರ್ಯವಾಗಿರು. ನಿನ್ನ ಗಂಡ ಮೂಲಭೂತವಾಗಿ ಆತ ಕೆಟ್ಟ ಸಂಸ್ಕಾರದವರೇನಲ್ಲ, ಬಟ್ ಏನು ಇಂಥವೆಲ್ಲ ಬಂದಾಗ ಒಂದೊಂದ್ಸಲಿ ನಾನು ಈ ಮುಂಚೆ ಒಬ್ಬರು ಕುಡಿತವನ್ನು ಬಿಟ್ಟಿದ್ದೀನಿ ಗುರುಗಳೇ, ನಾನು ಇವತ್ತು ನಾನು ನೆಮ್ಮದಿಯಾಗಿ ನನ್ನ ಹೆಂಡ್ರ ಮಕ್ಕಳು ನೋಡ್ಕೊಂಡು ಚೆನ್ನಾಗಿದ್ದೀನಿ ಗುರುಗಳೇ ಅಂತ ಒಬ್ಬರು ನಿಮ್ಮ ಕಾರ್ಯಕ್ರಮ ನೋಡಿ ಕುಡಿತ ಬಿಟ್ಟೆ ಅಂತ ಮಾತಾಡಿದರು ಕಳೆದ ಒಂದು ವಾರದಲ್ಲಿ. ಅವರು ಒಂದು ಪಾಯಿಂಟ್ ಸೇರಿಸಿದ್ರು. ಹೀಗೆ ಒಬ್ಬ ಗಂಡಸು, ಒಬ್ಬ ಪುರುಷ ಏನೋ ಒಂದು ಚಟಕ್ಕೆ ಒಂದು ಚಟಕ್ಕೆ ಹತ್ರ ಆಗ್ಬಿಡ್ತಾನೆ. ಅದು ಫ್ರೆಂಡ್ಸ್ ಕಾರಣಕ್ಕೋ ಇಲ್ಲ ಅವನಿಗೆ ಏನೋ ಅನ್ನಿಸ್ತೋ, ಆ ಸಮಯದಲ್ಲಿ ಅವನನ್ನು ತುಂಬ ಘಾಸಿ ಮಾಡಿಬಿಟ್ರೆ ಅವನು ಅದನ್ನ ಇನ್ನೂ ಹೆಚ್ಚು ಮಾಡ್ತಾನಂತೆ. ಹಂಗಂತ ಸುಮ್ಮನೆ ಒಪ್ಕೊಂಡು ಕೂತ್ಕೊಂಡ್ಬಿಡಿ ಇಂತಲೂ ಅಲ್ಲ, ಆದರೆ ಅದಕ್ಕೆ ಸಮಾಧಾನವಾದ ಔಷಧಿ ಕೊಡಬೇಕೆ ಹೊರತು ಹಿಂಗೆ ಯಾಕೆ ಮಾಡಿದೆ, ಹಂಗೆ ಯಾಕೆ ಮಾಡಿದೆ, ಹಂಗೆ ಹಿಂಗೆ ಅಂದರೆ ಅವ್ನು ಟೆನ್ಷನ್ ಹೆಚ್ಚಾಗಿ ಮತ್ತೆ ಅದನ್ನು ಜಾಸ್ತಿನೇ ಮಾಡ್ತಾನಂತೆ. ಹಾಗಾಗಿ ಇಲ್ಲಿ ನಿನ್ನ ಗಂಡನ ಒಳ್ಳೆಯ ಗುಣಗಳನ್ನು ಹೆಚ್ಚು ಮಾತಾಡ್ತಾ ಹೋಗು, ಹೊಗಳ್ತಾ ಹೋಗು, ಖುಷಿ ಪಡಿಸ್ತಾ ಹೋಗು, ಎಲ್ಲ ಒಳ್ಳೆಯದಾಗುತ್ತೆ. ಯೋಚಿಸಬೇಡ. ಟೈಮ್ ಊಟ ಮಾಡಿಕೊಂಡು ಅವ್ರಿಗೂ ಸೇವೆ ಮಾಡಿಕೊಂಡು ನಿನ್ನನ್ನು ನೀನು ಚೆನ್ನಾಗಿ ನೋಡ್ಕೊ, ಆರೋಗ್ಯವಾಗಿರು, ಒಳ್ಳೆಯದಾಗುತ್ತೆ. ಆಯಿತಾ? ಆಯ್ತು ಗುರುಗಳೇ. ಮತ್ತೆ ಅವರು ಇನ್ನೊಂದು ವಿಷಯ ಹೇಳ್ತಿದ್ದಾರೆ. ಇವಾಗ ಅವರು ಈ ಕೆಲಸ ಮುಗಿದು ದಾವಣಗೆರೆಯಲ್ಲಿ ನನ್ನನ್ನು ಬೇರೆ ಕಡೆಗೆ ಹಾಕ್ತಾರೆ. ನೀನು ಅಲ್ಲಿ ಇಲ್ಲಿ ಏನೋ ಇರಕ್ ಹೋಗ್ತೀಯ, ನೀನು ಚಿಕ್ಕಮಂಗ್ಳೂರಲ್ಲಿ ಮನೆ ಮಾಡ್ಕೊಡ್ತೀನಿ, ಮಕ್ಳನ್ನ ಓದಿಸ್ಕೊಂಡು ಅಲ್ಲೇ ಇರು ನೀನು, ನಾನು ಬರ್ತಾ ಹೋಗ್ತಾ ಇರ್ತೀನಿ ಅಂತ ಹೇಳ್ತಿದ್ದಾರೆ. ಬಟ್ ಅವರಿಗೆ ಸುಮ್ಮನೆ ಊಟಕ್ಕೆ ಅದಕ್ಕೆ ಎಲ್ಲದಕ್ಕೂ ತೊಂದರೆ ಆಗುತ್ತೆ. ಮತ್ತೆ ಅಲ್ಲೇ ಬಾಡಿಗೆ ಕಟ್ಟೋದು ಇಲ್ಲಿ ಬಾಡಿಗೆ ಕಟ್ಟೋದು ವೇಸ್ಟ್ ಅಂತ ಹೇಳ್ತಾ ಇದ್ದೀನಿ ನಾನು. ಬಟ್ ಅವ್ರು ಕೇಳ್ತಾ ಇಲ್ಲ, ಏನ್ ಮಾಡ್ಲಿ ಅಂತ ಗೊತ್ತಾಗ್ತಾ ಇಲ್ಲ ಗುರುಗಳೇ ನನಗೆ. ಈ ವಿಚಾರದಲ್ಲಿ ಅವರು ಏನು ಹೇಳ್ತಾರೆ, ಯಾಕೆಂದರೆ ಅವ್ರಿಗೆ ನಿಭಾಯಿಸೋ ಶಕ್ತಿ ಇದೆ ಅಂದರೆ ಆ ವಿಚಾರಗಳೆಲ್ಲ ನಾನು ಹೇಳೋದು ಹೆಂಗವ್ವ? ನೀನು ಮಾತಾಡ್ಕೋ, ಓಕೆ. ಅವ್ರಿಗೆ ನಾಳೆ ಏನೇ ಇದಾದರೂ ಅವರೇ ಉತ್ತರ ಕೊಡಬೇಕಾಗುತ್ತಲ್ಲ. ಹಾಗಾಗಿ ಆಯಿತು, ನೀನು ಹೇಳ್ದಂಗೆ ಆಗಲಿ, ಅಥವಾ ಇಬ್ಬರು ಒಟ್ಟಿಗೆ ಒಂದೇ ಕಡೆ ಇರ್ಲಿಕ್ಕೆ ಸಮಸ್ಯೆ ಏನೀಗ? ಅಂದ್ರೆ ಅವರು ಈಗ ತುಂಬಾ ಗುಲ್ಬರ್ಗ ಆ ಕಡೆ ಎಲ್ಲ ಹಾಕಿದ್ರೆ ನೀನು ಮತ್ತೆ ಊರಿಗೆ ಎಲ್ಲ ಓಡಾಡ್ಕೊಂಡು ನೀನಿರು, ತೋಟ ಎಲ್ಲ ನೋಡ್ಕೊಂಡು ನಾನು ದೂರ ಇರ್ತೀನಿ ಅಂತ ಅವ್ರು ಹೇಳ್ತಾರೆ. ಬಟ್ ಅವ್ರು ದೂರ ಇರೋದು ಅವರ ಆಯ್ಕೆನೋ ಕಂಪನಿ ಹೇಳಿರೋದು? ಹಲೋ ಹಲೋ ಹೇಳುವ. ಗುರುಗಳೇ, ಅದೇ ಮಕ್ಳನ್ನೆಲ್ಲ ಕರ್ಕೊಂಡು ಏನಕ್ಕೆ ಬರ್ತೀಯ, ಸುಮ್ನೆ ಇತ್ತಾಗ ಅಲ್ಲೇ ಸ್ಕೂಲಿಗೆ ಸೇರಿಸ್ಕೊಂಡು ಇದ್ಬಿಡು ನೀನು ಅಂತ ಹೇಳ್ತಾರೆ ಗುರುಗಳೇ ಅವರು. ಅದೇ ಏನ್ ಮಾಡ್ಲಿ ಅಂತ ಗೊತ್ತಾಗ್ತಾ ಇಲ್ಲ. ಹೋಗ್ಲಾ ಅಥವಾ ಇವ್ರು ಇಲ್ಲಿ ಒಬ್ರೇ ಆಗ್ಬಿಡ್ತಾರ, ಆಮೇಲೆ ಇವ್ರಿಗೆ ಸುಮ್ನೆ ಆರೋಗ್ಯದಲ್ಲಿ ತೊಂದರೆ ಆಗುತ್ತೆ, ಅಡಿಗೆ ಎಲ್ಲ ಕರೆಕ್ಟ್ ಆಗಿ ಮಾಡ್ಕೊಳಕ್ ಬರಲ್ಲ. ನನ್ನ ಅಭಿಪ್ರಾಯ ಅದೇನೇ ಇರ್ಲವ, ಗಂಡ ಹೆಂಡತಿ ಒಟ್ಟಿಗೆ ಇರೋದು ಒಳ್ಳೇದು. ಅವ್ರ ದೃಷ್ಟಿಲೂ ಒಳ್ಳೇದು, ನಿಮ್ಮ ದೃಷ್ಟಿಲೂ ಒಳ್ಳೇದು. ಒಂಟಿ ಇದ್ದಾಗ ಮನಸ್ಸುಗಳು ಕೆಡ್ತವೆ, ಮನಸ್ತಾಪಗಳು ಬರ್ತವೆ, ಮನಸ್ಸುಗಳು ಬೇರೆ ಬೇರೆ ಕಡೆ ಹರಿತವೆ. ಆದಷ್ಟು ಒಟ್ಟಿಗೆ ಇರೋದು ಒಳ್ಳೆಯದು. ಬಟ್ ಅಲ್ಲಿ ವ್ಯಾವಹಾರಿಕ ದೃಷ್ಟಿಕೋನ, ಅಲ್ಲಿ ಆ ತೋಟ ಗೀಟ ಅದು ಇದು ಅಂತ ಏನೋ ಹೇಳ್ತಿದ್ದೀರಾ, ನೋಡ್ಕೊಳ್ಳಿ. ಬಟ್ ಆದಷ್ಟು ಒಟ್ಟಿಗೆ ಇರೋದೇ ಒಳ್ಳೆಯದು. ಟ್ರೈ ಮಾಡಿ. ಇಲ್ಲ ಒಟ್ಟಿಗೆ ಇರ್ತೀನಿ, ಅದೇನಾದರೂ ಆಗಲಿ, ಜೊತೆ ಇದ್ದಷ್ಟು ನಮಗೂ ಮನಸ್ತಾಪಗಳಿರಲ್ಲ. ಇಲ್ಲಾಂದರೆ ನನಗೆ ಎಲ್ಲಿ ಕುಡಿತವ್ರೋ ಅದು ಇದನ್ನು ಯೋಚನೆ ಬರುತ್ತೆ, ಕೊರಗುತ್ತೀನಿ ನಾನು ಕೂಡ, ಅಲ್ವಾ? ಹೌದು ಗುರುಗಳೇ. ಹಾಗಾಗಿ ಇದೆಷ್ಟೇ ರಿಸ್ಕ್ ಆಗಲಿ ಹೋಗಿ ಬಂದು ಮಾಡ್ತೀನಿ, ಬೇಕಾದರೆ ನಾವು ಜೊತೆಗೆ ಇರೋಣ ಅಂತಲೇ ಹೇಳಬೇಕು ನೀನು. ಅಷ್ಟೇ ಮಾಡಬೇಕು, ಇಲ್ಲಾಂದರೆ ಮತ್ತೆ ಯಾಕೆ ಬೇಕು ನಿನಗೆ? ಅದೇ ಗುರುಗಳೇ, ಅವರು ಇನ್ನೊಂದು 2-3 ವರ್ಷ ಸ್ವಲ್ಪ ಸೆಟ್ಲ್ ಆಗೋವರೆಗೂ ಮನೆ ಕಟ್ಕೊಂಡು ಅಂತ ಅಂದ್ರು. ಬಟ್ ಆದ್ರೂ ಇವಾಗ ಸದ್ಯಕ್ಕೆ ಆಗಲ್ಲ ಗುರುಗಳೇ, ತುಂಬಾ ಸಾಲ ಬೇರೆ ಇದೆ, ಅದೆಲ್ಲ ತೀರಿಸ್ಕೊಂಡು ಮನೆ ಕಟ್ಕೊಳಕ್ ಇನ್ನೂ ಟೈಮ್ ಬೇಕಾಗುತ್ತೆ.
ಹ್ಮ್ 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 ಹಂಗಾಗಿ ಹಂಗೆ ಹೇಳು ನನಗೂ ಸುಮ್ಮನೆ, ಇಲ್ಲಾಂದ್ರೆ ನಿನಗೂ ಗೊಂದಲ ಆಗಿ ಮತ್ತೆ ಯಾಕೆ ಒದ್ದಾಡ್ತೀಯ. ಗುರುಗಳೇ, ಅದಕ್ಕೆ ನನಗೆ ಇವ್ರ ಹೆಲ್ತ್ ಬಗ್ಗೆನೇ ತುಂಬಾ ಇದು. ಆಮೇಲೆ ಇದು ಇವ್ರಂತ ಇದ್ರಲ್ಲಿ ಸ್ವಲ್ಪ ಅದೇನೋ ಕಲ್ಲಿದೆ ಅಂತೆಲ್ಲ ಹೇಳಿದ್ರು, ಹ್ಮ್ ಲಿವರ್ ಅಲ್ಲೇನೋ ಪ್ರಾಬ್ಲಮ್ ಇದೆ ಅಂತ. ಅದರಿಂದ ಇವ್ರು ಡ್ರಿಂಕ್ಸ್ ಮಾಡೋದ್ರಿಂದಾನೇ ನನಗೆ ಸಖತ್ತು ಟೆನ್ಷನ್ ಆಗುತ್ತೆ. ಏನ್ ಕತೆನೋ ಏನೋ ಅಂತ ಅದೇ ಭಯ ಆಗುತ್ತೆ ಗುರುಗಳೇ ನಂಗೆ. ಖಂಡಿತ ಜೊತೆಗಿದ್ರೆ ಒಂದು ಹೆಣ್ಣು, ಅವರು ಎಷ್ಟೋ ವಿಚಾರಗಳು ಕುಡಿಯೋದು ಪಡೆಯೋ, ಈಗ ಒಂಟಿ ಇದ್ರೆ ಯೋಚನೆ ಮಾಡವ, ಅದು ಏನೇನು ಆಲೋಚನೆಗಳು ಬರ್ತಾವಲ್ಲ. ಹೌದು. ಸುಮ್ಮನೆ ರಿಸ್ಕ್ ತಗೊಳ್ಬೇಡಿ ಬದುಕಲ್ಲಿ. ದುಡಿಮೆಗಿಂತ ಜೊತೆಗಿದ್ದಷ್ಟು ಸಮಯ ಚೆನ್ನಾಗಿರಬೇಕು, ಜೊತೆಗಿರಬೇಕು, ಅದೇ ಜೀವನ. ಇಲ್ಲಾಂದರೆ ಸುಮ್ಮನೆ ನಂಬಿಕೆಗಳು ಇದ್ದೇ ಇದ್ದಾವೆ, ಆದರೆ ಹಿಂಗೆ ದೂರ ಇದ್ದಾಗ ಅದು ಬೇರೆ ಬೇರೆದೇ ವಿಚಾರಗಳು ಶುರುವಾಗ್ಬಿಡ್ತಾವ. ಯಾಕೆ ಬೇಕು? ಆದಷ್ಟು ಒಟ್ಟಿಗೆ ಇದ್ದು, ಯಾಕಂದರೆ ದುಡಿಮೆಗಳು, ಮನೆ ಕಟ್ಟೋದು, ಇವೆಲ್ಲ ನೀವು ಚೆನ್ನಾಗಿದ್ದರೆ ನಿಮ್ಮ ನಡುವೆ ಹೊಂದಾಣಿಕೆ, ನಿಮ್ಮ ನಡುವೆ ಬಾಂಧವ್ಯಗಳು ಗಟ್ಟಿ ಇರಬೇಕಲ್ಲ. ಹೌದು ಗುರುಗಳ. ಯಾವ ಜೀವನ ಎಷ್ಟು ದಿನನೂ ಗೊತ್ತಿಲ್ಲ, ಏನೋ ಮುಂದೆ ಮಾಡಿಬಿಡೋಣ ಅಂದುಕೊಂಡು ಈಗ ದೇವರು ಕೊಟ್ಟ ಅವಕಾಶವನ್ನು ಯಾಕೆ ನೀವೇ ದೂರ ದೂರ ಮಾಡ್ಕೊಂಡಿರ್ತೀರಿ? ಆದಷ್ಟು ಒಂದತ್ರ ಇರಿ, ಗಂಡನಿಗೆ ಅದನ್ನು ಕನ್ವಿನ್ಸ್ ಮಾಡಿ, ಆಯಿತಾ? ಆದಷ್ಟು ಒಂದತ್ರ ಇರುವ ಪ್ರಯತ್ನ ಮಾಡವ. ಒಳ್ಳೇದಾಗಲಿ ತಾಯಿ, ಶುಭವಾಗ್ಲವ. ಥ್ಯಾಂಕ್ ಯು ಗುರುಗಳ. ಓಕೆ, ಶುಭವಾಗಲಿ. ಈ ಹೆಣ್ಮಗಳು ತಮ್ಮ ಗಂಡನ ಕುರಿತು ಕಾಳಜಿ ಮಾಡ್ತಾ ಇದ್ದಾರೆ. ಒಳ್ಳೇದಾಗ್ಲವ, ನಿನ್ನ ಗಂಡ ಕುಡಿತ ಬಿಡಲಿ. ಯಪ್ಪ, ಈ ಕುಡಿತದ್ದಂತೂ ನನಗೊಂದು ತಿಂಗಳಿಂದ ಕೇಳಿ ಕೇಳಿ ಸಾಕಾಗೋಗಿದೆ. ದೇವರೇ, ಏನಾದರೂ ಒಂದು ದಾರಿ ತೋರಿಸಪ್ಪ ಇದಕ್ಕೆ, ಇಲ್ಲಾಂದರೆ ಎಷ್ಟು ಜನ ಹೆಣ್ಮಕ್ಳು ಬದುಕು ಹಾಳಾಗುತ್ತಲ್ಲ. ನಮ್ಮಲ್ಲಿ ಯಾವುದೋ ಒಂದು ಹಾಡಿತ್ತು, ಕೊಟ್ಟಾರೆ ಕೊಡು ಶಿವನೇ ಕುಡುಕನಲ್ಲದ ಗಂಡನ ಅಂತ. ನನ್ನ ಜೀವನದಲ್ಲಿ ನಾನು ಶಪಥ ಮಾಡಿಬಿಟ್ಟಿದ್ದೀನಿ, ಯಾವ ಚಟಕ್ಕೂ ಬೀಳಬಾರ್ದು. ಹೆಣ್ಮಗಳನ್ನ ಚೆನ್ನಾಗಿ ನೋಡ್ಕೊಳ್ಬೇಕು, ಅದೇ ತಾನೇ ಒಬ್ಬ ಪುರುಷನಿಗೆ ನಿಜವಾದ ಶ್ರೇಯಸ್ಸು. ನಮ್ಮ ತಂದೆ ನಮ್ಮ ತಾಯಿಯನ್ನು ಚೆನ್ನಾಗಿ ನೋಡಿಕೊಳ್ಳಿ ಅನ್ನೋದು ನನ್ನ ಆಸೆ. ಆದರೆ ಮಗನಾಗಿ ಹಾಗೆ ನಾನೊಬ್ಬ ನನ್ನ ಹೆಂಡತಿಯನ್ನು ಚೆನ್ನಾಗಿ ನೋಡ್ಕೊಳ್ಳೋದೇ ಧರ್ಮ ಆಗುತ್ತಲ್ಲ. ನಮ್ಮ ಅಮ್ಮನ ಚೆನ್ನಾಗಿ ನೋಡ್ಕೊಳ್ಳಿ, ಆದರೆ ನಾನು ನಮ್ಮ ಅಪ್ಪನ ನಮ್ಮ ಬಂದಿರೋ ನಮ್ಮ ಅಮ್ಮ ಚೆನ್ನಾಗಿರ್ಬೇಕಂತೆ, ನಮ್ಮ ಬಂದಿರೋ ನನ್ನ ಹೆಂಡತಿ ಅಯ್ಯೋ ಅನ್ಬೇಕಂತ. ಅದು ಹೆಂಗದು? ಒಳ್ಳೆಯದಾಗಲಿ.